ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಯಾವುದಾದರೂ ಒಂದು ಕೆಲಸವನ್ನು ಮಾಡಬೇಕು ಮತ್ತು ಪಡ್ಕೊಳ್ಬೇಕಾದ್ರೆ ನಮಗೆ ಇಂಗ್ಲೀಷ್ ನಾಲೆಡ್ಜು ಅತಿ ಮುಖ್ಯ. ಈ ನಾಲೆಡ್ಜನ್ನು ನಾವು ಇದ್ದರೆ ಮಾತ್ರ ಎಲ್ಲಿಯಾದರೂ ಇನ್ಸ್ಟಿಟ್ಯೂಟಲ್ಲಿ, ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಅಥವಾ ಸಂಸ್ಥೆಗಳಲ್ಲಿ ಕೆಲಸಕ್ಕೆ ಅರ್ಹರಾಗ್ತೇವೆ. ಅಕಸ್ಮಾತ್ ನಮಗೆ ಇಂಗ್ಲೀಷ್ ವಿತೌಟ್ ಇಂಗ್ಲೀಷ್ ವಿ ಕಾಂಟ್ ಡೂ ದ ಜಾಬ್. ದಟ್ಸ್ ವೈ ಟುಡೇ ಐ ಟೀಚ್ ಅಬೌಟ್ ದಿ ಟೆನ್ಸಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸಿಗೆ ಏನೇನು ಸ್ಟ್ರಕ್ಚರ್ ಇದೆ, ಅದನ್ನು ಹೇಗೆ ನಾವು ಬಳಸ್ಬೋದು ಅನ್ನೋದನ್ನು ನೋಡೋಣ. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಸ್ಟ್ರಕ್ಚರು ಸಬ್ಜೆಕ್ಟು, ವರ್ಬ್ 1 ಮತ್ತು ಆಬ್ಜೆಕ್ಟ್. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸಿಗೆ ಸಬ್ಜೆಕ್ಟ್ ಇರಬೇಕು, ವರ್ಬ್ 1 ಮತ್ತು ಆಬ್ಜೆಕ್ಟು. ಈ ಮೂರು ವಿಷಯಗಳಿಂದ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಕ್ರಿಯೇಟ್ ಮಾಡ್ಬೋದು. ಈಗ ನೋಡಿರಿ, ಎಕ್ಸಾಂಪಲ್, ಐ ಪ್ಲೇ ಕ್ರಿಕೆಟ್. ಇಲ್ಲಿ ಐ ಅನ್ನೋದು ಐ, ಈ, ಶಿ, ದೇ, ಇಟ್ಸ್ ಆರ್ ಸಬ್ಜೆಕ್ಟ್ಸ್. ಇಲ್ಲಿ ದಿಸ್ ಸೆಂಟೆನ್ಸ್ ಈಸ್ ಐ ಈಸ್ ಎ ಸಬ್ಜೆಕ್ಟ್, ಪ್ಲೇ ಈಸ್ ಎ ಆಬ್ಜೆಕ್ಟ್. ವರ್ಬ್ 1 ಪ್ಲೇ, ಪ್ಲೇಡ್. ವರ್ಬ್ 2 ಪ್ಲೇಡ್, ವರ್ಬ್ 3 ಪ್ಲೇಡ್. That's object is a cricket. Where we can use this, when we can use this the word simple present tense, this sentence we use the daily routine, habits and universal truths. Next one is simple past tense. Simple past tense ಅಂದರೆ ಇದರ ಸ್ಟ್ರಕ್ಚರ್ ನೋಡಬೇಕಾದ್ರೆ, ಸ್ಟ್ರಕ್ಚರ್ ಇಸ್ ಅ ಸಬ್ಜೆಕ್ಟ್, ವರ್ಬ್ 2 ಮತ್ತು ಆಬ್ಜೆಕ್ಟ್. ಈಗ ಆಲ್ರೆಡಿ ಸಿಂಪಲ್ ಪಾಸ್ಟ್, ಈಗ ಆಲ್ರೆಡಿ ನಡೆದಿರ್ತಕ್ಕಂಥ ಘಟನೆಯನ್ನು ನಾವು ಹೇಳ್ಬೋದನ್ನು ಏನಂತ ಹೇಳ್ತೀವಿ, ಸಿಂಪಲ್ ಪಾಸ್ಟ್ ಅಂತೀವಿ. ಇದರ ಸ್ಟ್ರಕ್ಚರ್ ಏನಿದೆ ಅಂದರೆ, ಸಬ್ಜೆಕ್ಟ್ ಇದೆ, ವರ್ಬ್ 2 ಆಬ್ಜೆಕ್ಟ್. ಆಲ್ರೆಡಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಸಬ್ಜೆಕ್ಟು, ವರ್ಬ್ 1 ಆಬ್ಜೆಕ್ಟ್ ಇತ್ತು. ಇದು ಸಿಂಪಲ್ ಪಾಸ್ಟ್ ಟೆನ್ಸ್ಗೆ ಸಬ್ಜೆಕ್ಟು, ವರ್ಬ್ 2 ಮತ್ತು ಆಬ್ಜೆಕ್ಟ್. ಎಕ್ಸಾಂಪಲ್, ಶಿ ವಿಸಿಟೆಡ್ ಸ್ಕೂಲ್. This sentence subject is she, visited is a object, verb, school is object. When we use this word, complete the past actions. ಯಾವುದೇ ಒಂದು ಕಾರ್ಯ ಕಂಪ್ಲೀಟಾಗಿ ಮುಗಿದಿದೆ ಅನ್ನೋದನ್ನು ಹೇಳ್ಬೇಕಾದ್ರೆ, ಸಿಂಪಲ್ ಹೇಳ್ಬೇಕಾದ್ರೆ ನಾವು ಈ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಉಪಯೋಗಿಸ್ತೀವಿ. ನೆಕ್ಸ್ಟ್ ಒನ್ ಇಟ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಸಿಂಪಲ್ ಫ್ಯೂಚರ್ ಟೆನ್ಸ್ನ ಸ್ಟ್ರಕ್ಚರ್ ಸಬ್ಜೆಕ್ಟು ವಿಲ್ ಪ್ಲಸ್ ವರ್ಬ್ 1 ಪ್ಲಸ್ ಆಬ್ಜೆಕ್ಟ್. ಎಕ್ಸಾಂಪಲ್, ದೇ ವಿಲ್ ಸ್ಟಡಿ ಇಂಗ್ಲೀಷ್. ದೇ ಮೀನ್ಸ್ ಇದು ಸಬ್ಜೆಕ್ಟು, ವಿಲ್ ಆ್ಯಸ್ ಇಟ್ ಈಸ್ ವಿಲ್, ಮತ್ತು ವರ್ಬ್ ಸ್ಟಡಿ, ವರ್ಬ್ 1 ಈಸ್ ಎ ಸ್ಟಡಿ, ಆಬ್ಜೆಕ್ಟ್ ಈಸ್ ಇಂಗ್ಲೀಷ್. ವೆನ್ ವಿ ಯೂಸ್ ದಿಸ್ ವರ್ಡ್, uses the future plans and predictions. ನಾವು ಮುಂದೆ ಭವಿಷ್ಯದ ಬಗ್ಗೆ ಏನಾದರೂ ಹೇಳಬೇಕಾದ್ರೆ, ಅದರ ಪ್ಲ್ಯಾನ್ಸ್ ಏನಾದರೂ ಹೇಳಬೇಕಾದ್ರೆ ನಾವು ಯಾವ ವರ್ಡನ್ನು ಯೂಸ್ ಮಾಡ್ತೀವಿ, ಸಿಂಪಲ್ ಫ್ಯೂಚರ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಈ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಸ್ಟ್ರಕ್ಚರು ಸಬ್ಜೆಕ್ಟು ಯಾಮ್, ಈಸ್, ಆರ್ ಪ್ಲಸ್ ವರ್ಬ್ 1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಎಕ್ಸಾಂಪಲ್, he is reading a book. In this sentence, he is a subject to, am is a, or is a verbs, helping verbs. Is a helping verb, reading is a verb 1 plus ING. Read is a verb 1, ING is a add, reading, and object is a book. This sentence we can use the actions happening now. ಈಗ ಪ್ರಸ್ತುತ ನಡೀತಾ ಇರ್ತಕ್ಕಂಥ ವಿಷಯವನ್ನು ಹೇಳಬೇಕಾದರೆ ನಾವು ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಸ್ಟ್ರಕ್ಚರು ಸಬ್ಜೆಕ್ಟು ವಾಸ್
or where, verb 1 plus ing plus object. Example, we were playing football. This sentence, we is a subject, where or was. We, I, he, she, it ಬಂದಾಗ was, ವಿ, ದೇ ಬಂದಾಗ ವೇರ್ ವರ್ಡನ್ನು ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡ್ತೀವಿ. ವಿ ಆಬ್ಜೆಕ್ಟು, ವಿ ಸಬ್ಜೆಕ್ಟು, ವೇರ್ ಹೆಲ್ಪಿಂಗ್ ವರ್ಬ್, ಪ್ಲೇ is a verb, ing adding ing, playing is the object is football. Use the actions continuing in the past. The past already ಪಾಸ್ಟಲ್ಲಿ ನಡೆದಿರೋದು, ಇನ್ನು ಅಲ್ಲಿಂದನೂ ನಡೀತಾ ಇರ್ತಕ್ಕಂಥದ್ದನ್ನು ನಾವು ಏನು ಹೇಳ್ತೀವಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತೀವಿ. ವಿ ವೇರ್ ಪ್ಲೇಯಿಂಗ್ ಫುಟ್ಬಾಲ್, ನಾವು ಕ್ರಿಕೆಟನ್ನು ಆಡ್ತಾ ಇದ್ದೀವಿ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಸಬ್ಜೆಕ್ಟ್ ವಿಲ್ ಬಿ ಪ್ಲಸ್ ವರ್ಬ್ 1 plus ing plus object. Example, I will be studying tomorrow. This sentence, I is a subject, will be is a helping verb, studying is a verb 1 plus ing, tomorrow is object. Action continuing in future. This sentence, the action is a continue, ಅಂದರೆ ಭವಿಷ್ಯದ ಮುಂದೆ ನಡೀತಾ ಇರ್ತಕ್ಕಂಥದ್ದನ್ನು ನಾವು ಹೇಳ್ಬೇಕಾದ್ರೆ ಐ ವಿಲ್ ಬಿ ಸ್ಟಡಿಂಗ್ ಟುಮಾರೋ, ನಾವು ನಾಳೆ ಸ್ಟಡಿಯನ್ನು ಮಾಡ್ತೀವಿ, ಓದ್ತಾ ಇರ್ತೀವಿ ಅಂತ ಹೇಳ್ಬೋದು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಸ್ಟ್ರಕ್ಚರ್ ಸಬ್ಜೆಕ್ಟ್ ಆ್ಯಸ್ ಆರ್ ಹ್ಯಾವ್ ಪ್ಲಸ್ ವರ್ಬ್ 3 ಪ್ಲಸ್ ಆಬ್ಜೆಕ್ಟ್. ಎಕ್ಸಾಂಪಲ್, ಶಿ ಈಸ್ ಕಂಪ್ಲೀಟೆಡ್ ಹೋಮ್ವರ್ಕ್. ಶಿ ಈಸ್ ಎ ಸಬ್ಜೆಕ್ಟ್, ಆ್ಯಸ್ ಈಸ್ ಎ ಹೆಲ್ಪಿಂಗ್ ವರ್ಬ್, ಕಂಪ್ಲೀಟೆಡ್ ಹೋಮ್ವರ್ಕ್, completed is a verb, homework is a object. Completed is a verb 3, completed. Uses the completed actions with the present effect. ಪ್ರೆಸೆಂಟಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಆ್ಯಕ್ಷನ್ಸನ್ನು, ವಿಷಯವನ್ನು ಹೇಳಬೇಕಾದ್ರೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಸ್ಟ್ರಕ್ಚರ್ ಸಬ್ಜೆಕ್ಟ್ ಯಾಡ್ ಪ್ಲಸ್ ವರ್ಬ್ 3 ಪ್ಲಸ್ ಆಬ್ಜೆಕ್ಟ್. ಇಲ್ಲಿ ದೇ ಹ್ಯಾಡ್ ಫಿನಿಶ್ ದ ಡಿನ್ನರ್. ಇಲ್ಲಿ ದೇ ಮೀನ್ಸ್ ಸಬ್ಜೆಕ್ಟ್, ಹ್ಯಾಡ್ ಇಸ್ ಎ ಹೆಲ್ಪಿಂಗ್ ವರ್ಬ್, ಫಿನಿಶ್ಡ್ ದಿ ವರ್ಬ್ 3, ಡಿನ್ನರ್ is object. This sentence when we can use actions completed before another past actions. Thank you.